ಸೊ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ವರ್ಷಗಳಿಂದ ನೀವು ಸೇವೆ ಸಲ್ಲಿಸಿದ್ದೀರಾ, ಸಾಕಷ್ಟು ಸಿನಿಮಾಗಳಿಗೆ ನೀವು ಕತೆ ಬರೆದಿದ್ದೀರಾ. ಸೊ ಈ ಸಿನಿಮಾ ಮೂಲಕ ನಿಮ್ಮ ಮಗನೇ ಅರ್ಜುನ್ ಸರಿ ಲಾಂಚ್ ಆಗ್ತಾ ಇದ್ದಾರೆ. ಆಬ್ವಿಯಸ್ಲಿ ಒಂದು ನೋಡುಗರಿಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಬರುತ್ತೆ, ನೀವು ಯಾಕೆ ಬರಿಬಾರ್ದಿತ್ತು ಅಂತ. ಸೊ ಇದೊಂದು ಆಡಿಯನ್ಸ್ ಕಡೆಯಿಂದ ಒಂದು ಕ್ವೆಶನ್. ಇಲ್ಲ, ಯೂಶುವಲ್ ಆಗಿ ಅಜಯ್ ಕುಮಾರ್ ಅಂದಾಗ ಒಂದೇನೋ ಒಂದು ಬ್ರ್ಯಾಂಡ್ ಆಗ್ಬಿಟ್ಟಿದೆ. ಸೆಂಟಿಮೆಂಟ್ ರೈಟ್ರು ಅಳಿಸೋ ಸಿನಿಮಾಗಳು ಮಾಡ್ತಾರೆ ಅಂತ. ಸೊ ನಾನು ಆ್ಯಕ್ಚುಲಿ ಆ್ಯಕ್ಷನ್ ಸಿನಿಮಾಗಳನ್ನೂ ಮಾಡಿದ್ದೀನಿ. ನಂದಾನಂದಿತ, ಸಂತ, ಆಟೋ ಶಂಕರು. ಸೊ ಆ್ಯಕ್ಷನ್ನು ಮಾಡಿದ್ದೀನಿ, ನಾನು ಎರಡರಲ್ಲೂ ಗೆದ್ದಿದ್ದೀನಿ. ಸೊ ಬೇಸಿಕ್ ಜಾಸ್ತಿ ಎಲ್ಲರೂ ರೆಕಗ್ನೈಸ್ ಮಾಡೋದು ಅಳೋ ಸಿನಿಮಾ ಸೆಂಟಿಮೆಂಟ್ ಪಿಕ್ಚರ್ನಲ್ಲೇ ಅಜಯ್ ಕುಮಾರ್ ಅಂದರೆ ಸೆಂಟಿಮೆಂಟ್ ಸಿನಿಮಾ ಅನ್ನೋ ಥರದಲ್ಲಿ ಒಂದು ಇದು ಬರುತ್ತೆ. ಸೊ ಅದು ಈ ಸಿನಿಮಾಗೆ ಬರಬಾರ್ದು ಅನ್ನೋ ಉದ್ದೇಶ ಮೊದಲಿತ್ತು. ಸೊ ಎರಡನೇದು, ನನ್ನ ಹತ್ರ ಒಂದು ಹುಡುಗ ಶರತ್ ಅಂತ ಒಬ್ಬ ಹುಡುಗ ನನ್ನ ಹತ್ರ ಅಸಿಸ್ಟೆಂಟಾಗಿ ಸೇರ್ಕೋಬೇಕು ಅಂತ ಬಂತಂದ್ರು. ಸೊ ಆತ ಬುದ್ಧಿವಂತ. ಸೊ ನೋಡಿದೆ ನಾನು, ನನ್ನ ಗೈಡೆನ್ಸಲ್ಲಿ ಆತನ ಕೈಲೇ ಯಾಕೆ ಬರ್ಸ್ಬಾರೋದು, ಹೊಸ ಹುಡುಗನಿಗೆ ಒಂದು ಹೊಸ ಚಾನ್ಸ್ ಕೊಡೋಣ. ನಮಗಿನ್ನ ಯೂತ್ಗೆ ಇವತ್ತು ನಾವು ಕತೆ ಮಾಡ್ತಿರೋದು ಯೂತ್ಗೆ. ಸೊ ಅವ್ರಿಗೆ ಬೇಗ ಹತ್ರವಾಗುವಂಥ ಕೆಲವು ಸೀನ್ಗಳು ನಾವೇನೇ ಮಾಡೋಕ್ಕೆ ಹೋದ್ರೂ ನಮ್ಮ ಏಜ್ ಲೆವೆಲ್ ಬೇರೆ ಇದೆ, ಇವತ್ತನ್ನು ಯೂತ್ಗೆ ಬೇರೆ ಥರನೇ ಸಿನಿಮಾ ಕೊಡಬೇಕು. ಸೊ ಅದು ಶರತ್ ಆ ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಸೊ ಹಂಗಾಗಿ ನನ್ನ ಗೈಡ್ಲೈನ್ಸಲ್ಲೇ ಆತನ ಹತ್ರನೇ ಕೆಲಸ ಮಾಡಿಸ್ದೆ. ಸೊ ಹಂಗಾಗಿ ನಾನು ಬೇಡ, ಇದು ನಾನು ಹಿಂದೆ ಇರೋಣ, ಸೊ ಆ ಹುಡುಗನ್ನೇ ಮುಂದೆ ಬಿಡೋಣ, ಹೊಸಬ್ರಿಗೆ ಎನ್ಕರೇಜ್ ಮಾಡೋಣ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಶರತ್ಗೆ ಈ ಸಿನಿಮಾದಲ್ಲಿ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ ಮಾಡೋದಕ್ಕೆ ನಾನು ಎನ್ಕರೇಜ್ ಮಾಡಿದ್ದೆ. ಎಸ್ ಸರ್. ಅಂದರೆ ಇವಾಗ ಯೂಶ್ವಲಿ ಯಾರೇ ಆಗಿರಲಿ ಡೆಬ್ಯೂ ಮಾಡಬೇಕಾದ್ರೆ ಕಾಮನ್ ಆಗಿ ಲವ್ ಸ್ಟೋರಿ ಮಾಡೋದು ಇದು ಕಾಮನ್, ಅಥವಾ ಬೇರೆ ಝೋನರ್ ಕತೆಗಳನ್ನು ಅವರು ಪ್ರಯೋಗ ಮಾಡ್ತಾರೆ. ಬಟ್ ಇದರಲ್ಲಿ ಫುಲ್ ಫೈಟ್ ಅಂದರೆ ಅಂಡರ್ವರ್ಲ್ಡ್ ಕತೆ ಆಗಿರೋದ್ರಿಂದ ಡೆಬ್ಯೂ ಮಾಡುವಾಗ ಸ್ವಲ್ಪ ಯೋಚನೆ ಮಾಡ್ತಾರೆ. ಬಟ್ ಈ ಫ್ಯಾಕ್ಟರ್ನ ತಗೋಬೇಕು, ಇದು ಚಾಯ್ಸ್, ಇದು ಡೆಬ್ಯೂಗೆ ಇದು ಕರೆಕ್ಟ್ ಅಂತ ನಿಮಗೆ ಅನಿಸಿದ್ದು ಹೇಗೆ ಸರ್? ಅದು ನನ್ನ ಅನುಭವ. ಸೊ ಈಗ ನನ್ನ ಹೆಚ್ಚು ಕಮ್ಮಿ 42-43 ವರ್ಷದ ಅನುಭವ ನನಗೆ. ನಾನು ಆಲ್ರೆಡಿ ಒಂದಿಬ್ಬರು ಹುಡುಗರನ್ನ ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಆಮೇಲೆ ಫಸ್ಟು ಒಬ್ಬ ಹೀರೋನ ನೋಡಿದಾಗ ನಮಗೆ ಆ ಫಿಸಿಕ್ಕು ತುಂಬ ಕೌಂಟ್ ಆಗುತ್ತೆ ನಮಗೆ. ಈಗ ಒಂದು ಲವ್ ಸ್ಟೋರಿ ಮಾಡಬೇಕು ಅಂತ ಬಂದಾಗ ಆ ಫಿಸಿಕ್ಕೇ ಬೇರೆ. ಸೊ ಇವನ್ನ ಅರ್ಜುನ್ ನೋಡೋವಾಗ ಏನಾಗುತ್ತೆ, ಅವನು ಪರ್ಸನಾಲಿಟಿನೇ ಬೇರೆ. ಹೈಟು, ಒಂದು ರೋಸ್ ಇಟ್ಕೊಂಡು ಅವನು ಹಿಂದೆ ಸುತ್ತೋದು, ಮರ ಸುತ್ತೋದು. ಸೊ ಈ ಥರ ಕ್ಯಾರೆಕ್ಟ್ರು ಅವನಿಗೆ ಮ್ಯಾಚ್ ಆಗಲ್ಲ ಅನ್ನೋ ಒಂದು ಇದು ನನ್ನಲ್ಲಿತ್ತು. ಆಮೇಲೆ ಆತನಿಗೂ ಆ್ಯಕ್ಷನ್ ಮೂವಿ ಮೇಲೆ ಜಾಸ್ತಿ ಒಲವಿತ್ತು. ಸೊ ಆಮೇಲೆ ಇಂಟ್ರೊಡ್ಯೂಸ್ ಮಾಡಿದಾಗ ನಾವು ಪಾತ್ರ ಮ್ಯಾಚ್ ಆಗಬೇಕದು. ನೀವು ಮ್ಯಾಚ್ ಆಗಲಿಲ್ಲ ಅಂದರೆ ಆ ಸಿನಿಮಾ ಮಾಡಿದ್ದೇ ವೇಸ್ಟ್ ಆಗಿಬಿಡುತ್ತೆ. ಸೊ ನೀವು ಯಾವುದೋ ಒಂದು ಫಿಸಿಕ್ಕು ಅದು ನೋಡಿದ ತಕ್ಷಣ ಆ ಥರ ಕ್ಯಾರೆಕ್ಟರ್ನ ಅವ್ರಿಗೆ ಕೊಟ್ಟ ತಕ್ಷಣನೇ ಅರ್ಧ ಗೆದ್ದುಬಿಡ್ತೀವಿ ನಾವು. ಸೊ ಆ ಪಾತ್ರನ ಅವರುಗಳು ಈಸಿಯಾಗಿ ಅದನ್ನು ತೂಗಿಸ್ಕೊಂಡು ಹೋಗ್ಬಿಡ್ತಾರೆ. ಸೊ ನಾವು ಒಂದು ಲವ್ ಸಬ್ಜೆಕ್ಟು ಅಂತ ಬಂದಾಗ ಏನಾಗುತ್ತೆ, ಅದು ಬರೀ ನಾವು ಸಾಫ್ಟಾಗಿರೋ ಒಂದು ಲವ್ ಸಬ್ಜೆಕ್ಟ್ ಮಾಡಿದ್ರೆ ಇದು ವರ್ಕೌಟ್ ಆಗೋಲ್ಲ, ಅವನ ಪರ್ಸನಾಲಿಟಿಗೆ ವರ್ಕೌಟ್ ಆಗೋಲ್ಲ. ಆಮೇಲೆ ಆತ ಸ್ವಲ್ಪ ಒಂದು ಲೆವೆಲ್ಗೆ ನನ್ನ ಮಗ ಅಂತ ಹೇಳ್ಕೊಳ್ಳೋದಕ್ಕಿಂತ ಆತ ಎಲ್ಲ ಥರ ಪಾತ್ರ ಮಾಡಬಲ್ಲ ಅನ್ನೋ ಒಂದು ನಂಬಿಕೆನೂ ನನಗಿತ್ತು. ಸೊ ಹಂಗಾಗಿ ಫಸ್ಟ್ ಸಿನಿಮಾ ಒಂದು ಆ್ಯಕ್ಷನ್ ಮೂವಿನೇ ಮಾಡೋಣ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಾವು ಆ್ಯಕ್ಷನ್ ಸಿನಿಮಾ ಮಾಡಿದ್ವಿ. ಸರ್ ಬೇಸಿಕಲಿ ಈಗ ಅರ್ಜುನ್ ಅವರು ಸಿನಿಮಾ ಮಾಡಬೇಕು, ನಟ ಆಗಬೇಕು ಅನ್ನೋ ಆಸಕ್ತಿ ಅವರಲ್ಲೂ ಇದ್ದು ನಿಮಗೂ ಆ ಕನಸಿತ್ತಾ ಸರ್, ನನ್ನ ಮಗ ಸಿನಿಮಾ ಮಾಡಬೇಕು ಅನ್ನೋದು ನಿಮಗೂ ಕನಸಿತ್ತಾ ಅಂತ? ಖಂಡಿತ ಇಲ್ಲ. ಆ್ಯಕ್ಚುಲಿ ಅವನು ಚಿಕ್ಕ ಹುಡುಗನಲ್ಲೇ ನಂದಾ ಲವ್ಸ್ ನಂದಿತಾ ಅನ್ನೋ ಪಿಕ್ಚರ್ ಒಳಗೆ ಚಿಕ್ಕ ಲೂಸ್ ಮಾದನ್ ಕ್ಯಾರೆಕ್ಟರ್ ಆ್ಯಕ್ಟ್ ಮಾಡಿದ್ದ. ಅದಾದಮೇಲೆ ಅವನು ಈ ಸಿನಿಮಾ ಮೇಲೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ನಾನು ಸಿನಿಮಾದಲ್ಲಿ ಇಷ್ಟು ವರ್ಷ ಇದ್ದಿದ್ದರಿಂದ ಅವನು ಸಿನಿಮಾಗೆ ಬರೋದು ಬೇಡ, ಅವನು ಬೇರೆ ಏನಾದರೂ ಮಾಡ್ಕೊಂಡು ಹೋಗಲಿ ಅನ್ನೋ ಮೈಂಡು ನನಗೂ ಇತ್ತು. ಸೊ ಅವನು ಡೇ ಬೈ ಡೇ ಸ್ವಲ್ಪ ದಿನ ಆದಮೇಲೆ ಅವನಿಗೆ ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅನ್ನೋ ಒಂದು ಆಸಕ್ತಿ ಬಂತು ಅವನಿಗೆ. ಸೊ ಅವನ ಇಷ್ಟ, ನಾನು ಯಾವುದೂ ರಿಸ್ಟ್ರಿಕ್ಟ್ ಮಾಡಲಿಲ್ಲ ಅವನಿಗೆ. ಅವನು ಈಗ ನಾವು ಯಾರು ಅವ್ರ ಮೈಂಡಲ್ಲಿ ಏನೋ ಒಂದು ಇರುತ್ತೆ, ನಾವು ಇದೇ ಮಾಡು ಅದೇ ಮಾಡು ಅಂತ ನಾವು ಹೇಳ್ಬಾರ್ದು. ಅವ್ರಿಗೂ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲ್. ಸೊ ಆತನಿಗೆ ಆ ಥರ ಒಂದು ಇಂಟ್ರೆಸ್ಟ್ ಬಂತು. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವನಿಗೇ ಇಲ್ಲ ಡ್ಯಾಡಿ ನಾನು ಸಿನಿಮಾಲಿ ಆ್ಯಕ್ಟ್ ಮಾಡ್ತೀನಿ ಅನ್ನೋ ಥರದಲ್ಲಿ ಇದು ಮಾಡ್ದೆ. ಸೊ ಅದಕ್ಕೋಸ್ಕರ ಒಂದು ಹಾರ್ಸ್ ರೈಡಿಂಗು, ಅವನಿಗೆ ಸಿನಿಮಾಗೆ ಏನು ತಯಾರಿ ಅಂದರೆ ಅವನು ಬೇರೆ ಇನ್ಸ್ಟಿಟ್ಯೂಟ್ಗೆ ಹೋಗಿ ಕಲೀಲಿಲ್ಲ, ಬೇರೆ ಎಲ್ಲೋ ದೊಡ್ಡ ಟ್ರೈನಿಂಗ್ ತೊಗೊಳಕ್ಕೆ ಹೋಗಲಿಲ್ಲ. ಸಿನಿಮಾಗೆ ಬೇಸಿಕ್ಕಾಗಿ ಏನೇನು ಬೇಕೋ ಅಷ್ಟು ಮಾತ್ರ. ಒಂದು 15 ಡೇಸು ಒಂದು ಫೈಟ್ ಕ್ಲಾಸ್ಗೆ ಹೋದ, ಒಂದು 15 ಡೇಸು ಡ್ಯಾನ್ಸ್ ಕ್ಲಾಸ್ಗೆ ಹೋದ, ಹಾರ್ಸ್ ರೈಡಿಂಗ್ ಕಲ್ತ್ಕೊಂಡ, ಸ್ವಿಮ್ಮಿಂಗ್ ಕಲ್ತ್ಕೊಂಡ. ಸೊ ಯಾವುದೋ ಒಂದು ಜಾಗದಲ್ಲಿ ಈ ಡೈಲಾಗ್ ಡೆಲಿವರಿ ಅನ್ನೋದು ಒಂದು
ಈಗ ಆ್ಯಕ್ಟಿಂಗ್ ಕ್ಲಾಸ್ಗೆ ಅಂತ ಹೋದಾಗ ಅಲ್ಲಿ ಆ್ಯಕ್ಟಿಂಗ್ ಮಾಡೋದು ಹೇಳ್ಕೊಡ್ತಾರೆ. ಸೊ ಡೈಲಾಗ್ ಡೆಲಿವರಿ ಕ್ಲಾಸಲ್ಲಿ ಏನು ಬಂದಾಗ ನಾವು ಡೈಲಾಗ್ ಡೆಲಿವರಿ ಮಾಡೋವಾಗಲೇ ನಮ್ಮ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಗುತ್ತೆ. ಸೊ ಆ ಥರದ್ದೊಂದು ಕ್ಲಾಸ್ ಇತ್ತು. ಆ ಥರದ್ದೊಂದು ಕ್ಲಾಸ್ ಒಳಗಡೆ ಒಂದು 10-12 ಡೇಸ್ ಏನೋ ಹೋಗಿದ್ದ. ಸೊ ಇಷ್ಟೇ ಅವನ ತಯಾರಿ. ಸೊ ಅವನಿಗೆ ನನಗೆ ಅನ್ನಿಸ್ತಿತ್ತು, ಅವ್ನು ಹೇಳ್ತಿದ್ದ ನನಗೆ, ನಾನು ಏನೇ ಥರ ಪಾತ್ರ ಕೊಟ್ಟರು ನಾನು ಮಾಡ್ತಿದ್ದೆ. ಅವನಿಗೆ ಒಳಗಡೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದೆ, ನಾನು ಏನೇ ಕೊಟ್ಟರು ಮಾಡ್ತೀನಿ ಅಂತ. ಬಟ್ ನಮಗೆ ಭಯ ಇತ್ತು. ಎಲ್ಲರೂ ಹೇಳ್ತಾರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗಲೇ ಗೊತ್ತಾಗೋದು ಅದು ಏನು ಅನ್ನೋದು ಅಂತ. ಸೊ ನನಗೂ ಆ ಭಯ ಇತ್ತು, ಏನು ಮಾಡ್ತಾನೋ ಏನೋ ಅಂತ. ಸೊ ಫಸ್ಟ್ ಡೇ ಸೆಕೆಂಡ್ ಡೇ ಸ್ವಲ್ಪ ಸಾಫ್ಟ್ ಸೀನ್ಗಳನ್ನೇ ಮಾಡ್ಕೊಂಬಂದು. ಸೊ 3ನೇ ದಿನದಿಂದ ಅವನು ಒಂದು ಆ್ಯಕ್ಷನ್ಗೆ ಎಂಟ್ರಾದ. ಸೊ ಆ್ಯಕ್ಷನ್ಗೆ ಎಂಟ್ರಾದ್ಮೇಲೆ ಅವ್ನಿಗೆ ನಿಜವಾದ ಅವನ ಒಳಗಡೆ ಏನಿದೆ ಅನ್ನೋದು ನನಗೆ ಅವಾಗ ಗೊತ್ತಾಯಿತು. ಸೊ ಅಲ್ಲಿಂದ ಅವ್ನು ತಿರುಗಿ ನೋಡಲೇ ಇಲ್ಲ. ಸೊ ಎಲ್ಲರಿಗೂ, ಈಗ ಡೈರೆಕ್ಟ್ರಿಗಿರ್ಬೋದು, ಫೈಟ್ ಮಾಸ್ಟ್ರಿಗಿರ್ಬೋದು, ಡ್ಯಾನ್ಸ್ ಮಾಸ್ಟ್ರಿಗಿರ್ಬೋದು, ಸೊ ಯಾರಿಗೂ ನಾನು ಹೊಸ ಹುಡುಗನ ಹತ್ರ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಅನ್ನೋ ಥರ ಅನ್ನಿಸ್ಲೇ ಇಲ್ಲ ಯಾರಿಗೂ. ಸೊ ಎಲ್ಲ ಈಸಿಯಾಗಿ ಒಬ್ಬ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ಗಳು ಏನು ಮಾಡ್ತಾನೆ ಆ ಥರದಲ್ಲಿ ಈಸಿಯಾಗಿ ಮಾಡ್ಕೊಂಡು ಹೋಗ್ಬಿಟ್ಟ. ಸೊ ಇಲ್ಲ ಹೀರೋ ಒಬ್ಬ ಹೊಸಬ ಅನ್ನೋದೊಂದು ಬಿಟ್ಟರೆ ಸಿನಿಮಾ ನೋಡೋವಾಗ ಡೆಫಿನೆಟಾಗಿ ಅದು ಹೊಸಬ ಅಂತ ಫೀಲ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ. ಎಸ್, ಇನ್ನು ಗನ್ಸ್ ಆ್ಯಂಡ್ ರೋಸಸ್ ಈ ಸಿನಿಮಾ ಟೈಟಲ್ ಕೂಡ ಡಿಫ್ರೆಂಟ್ ಆಗಿದೆ. ಒಂದು ಟೀಸರ್ ರಿಲೀಸ್ ಆಗಿದೆ. ಒಬ್ಬ ಆಡಿಯನ್ಸ್ ಆಗಿ ನೋಡಿದಾಗ ಮತ್ತು ಒಂದು ಎಕ್ಸ್ಪೀರಿಯನ್ಸ್ ಇರೋ ವ್ಯಕ್ತಿಯಾಗಿ ನೋಡಿದಾಗ ನಿಮಗೇನು ಅನಿಸ್ತು ಸರ್? ಇಲ್ಲ, ನನಗೆ ಇಷ್ಟ ಆಯಿತು. ನನಗೆ ಆ್ಯಕ್ಚುಲಿ ಈ ಸಿನಿಮಾ ತೆರೆ ಹಿಂದೆ ನಾನೇ ಕೆಲವು ವಿಷಯದಲ್ಲಿ ಹಿಂದೆನೇ ಇದ್ದೆ. ಯಾಕೆ ಅಂದರೆ ನನ್ನ ಮಗನ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಒಂದು ಲುಕ್ ನನಗೆ ಈ ಸಿನಿಮಾ ಮೇಲೆ ಇದ್ದೇ ಇತ್ತು. ನನ್ನ ಒಂದು ಕೆಲವು ಟಿಪ್ಸ್ಗಳನ್ನ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದೆ, ಈ ಥರ ಮಾಡ್ಬೋದು, ಇದು ಮಾಡ್ಬೋದು, ಇದು ವರ್ಕೋ ಇದಾಗುತ್ತೆ ಅನ್ನೋ ಥರದೊಳಗೆ. ಪಾಪ ಅವರು ನಮಗೆ, ಅಂದರೆ ಇಲ್ಲೇನಾಯಿತು, ಯಾರಿಗೂ ಈಗೋ ಇಲ್ಲ. ಫಸ್ಟ್ ಪಾಯಿಂಟು ಸಿನಿಮಾ ಚೆನ್ನಾಗಿ ಬರಬೇಕು ಅನ್ನೋ ಉದ್ದೇಶ ಎಲ್ರಿಗೂ ಇತ್ತು. ಸೊ ಹಂಗಾಗಿ ಒಬ್ರಿಗೊಬ್ರು ಡಿಸ್ಕಸ್ ಮಾಡಿ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ನಾವು ವರ್ಕ್ ಮಾಡೋದು. ಸೊ ಆ್ಯಕ್ಷನ್ನು ಚೆನ್ನಾಗಿ ವರ್ಕೌಟ್ ಆಗಿದೆ ಅನ್ನೋ ಥರ ಒಂದು ಫೀಲ್ ಆಯಿತು. ಸೊ ಹಂಗಾಗಿ ಆಮೇಲೆ ನೋಡಿದ ಮೇಲೆ ನನಗೆ ರೆಸ್ಪಾನ್ಸು ಚೆನ್ನಾಗಿ ಬರ್ತಾಯಿದೆ ನಮಗೆ ಎಲ್ಲ ಕಡೆಯಿಂದ. ಓಕೆ, ಇನ್ನೊಂದು ಸರ್, ಕನ್ನಡದ ಜೊತೆ 5 ಭಾಷೆಗಳಲ್ಲಿ ಬರ್ತಾ ಇದೆ. ಅದು ಡೆಬ್ಯೂ ಮಾಡೋ ಒಂದು ಟೈಮಲ್ಲಿ, ಅಂದರೆ ಡೆಬ್ಯೂ ಮಾಡಬೇಕಾದ್ರೆ ಒಂದು 5 ಭಾಷೆಯಲ್ಲಿ ಬರುವಂಥ ಒಂದು ಪರೀಕ್ಷೆ ತೊಗೊಳ್ಳೋದು ತುಂಬ ಕಮ್ಮಿ, ಆ ಟಾಸ್ಕ್ ತೊಗೊಳ್ಳೋದು ಸರ್. ಸೊ ಎಷ್ಟು ಜವಾಬ್ದಾರಿ ಇದೆ, ಟೆನ್ಷನ್ ಇದೆ, ಏನು ಅನಿಸುತ್ತೆ ಸರ್ ಅದ್ರ ಬಗ್ಗೆ? ಇಲ್ಲ, ನಮಗೆ ಆ್ಯಕ್ಚುಲಿ ಸಿನಿಮಾ ಮಾಡೋವಾಗ ನಾವು 5 ಲ್ಯಾಂಗ್ವೇಜ್ ಸಿನಿಮಾ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ನಮ್ಗೆ ಆ್ಯಕ್ಚುಲಿ ಸಿನಿಮಾ ಶೂಟ್, ನಾವು ಕಂಟೆಂಟ್ ಒಂದನ್ನ ಎಲ್ಲ ಲ್ಯಾಂಗ್ವೇಜಿಗೂ ಆಗೋ ಥರ ಕಂಟೆಂಟು ಅನ್ನೋದು ಒಂದು ಮೈಂಡಲ್ಲಿತ್ತು ಅಷ್ಟೇ ನಮಗೆ. ಶೂಟಿಂಗ್ ಆದಮೇಲೆ ನಾವು ಡಬಲ್ ಫಾಸ್ಟು ಸಿನಿಮಾ ನೋಡಿದ್ಮೇಲೆ ಅನ್ನಿಸ್ತು ನಮಗೆ, ಇದು ಯಾಕೆ ಒಂದು ಲ್ಯಾಂಗ್ವೇಜ್ ಅಲ್ಲ 4 ಲ್ಯಾಂಗ್ವೇಜಿಗೂ ಡಬ್ ಮಾಡಬಾರ್ದು ಈ ಪಿಕ್ಚರ್ನ ಅಂತ ಅನ್ನಿಸ್ತು. ಸೊ ಆಮೇಲೆ ಪ್ರೊಡ್ಯೂಸರ್ ಜೊತೆ ಒಳಗೆ ಡಿಸ್ಕಸ್ ಮಾಡೋದು, ಡೈರೆಕ್ಟ್ರು ನಾವು ಎಲ್ಲ ಡಿಸ್ಕಸ್ ಮಾಡಿದಾಗ ಪ್ರೊಡ್ಯೂಸರು ನಿಮ್ಮ ಇಷ್ಟ, ಓಕೆ ಮಾಡಂಗಿದ್ರೆ ಮಾಡಿ ಅಂತ ಹೇಳಿದ್ರು. ಸೊ ಅವರು ಧೈರ್ಯ ಕೊಟ್ಟರು. ಸೊ ಅವಾಗ ನಾವು ಡಿಸೈಡ್ ಮಾಡೋದು 5 ಲ್ಯಾಂಗ್ವೇಜು ಸಿನಿಮಾ ಮಾಡೋಣ ಅಂತ. ಸೊ ಹಂಗಾಗಿ 5 ಲ್ಯಾಂಗ್ವೇಜ್ಗೂ ನಾವು ಸಿನಿಮಾ ಮಾಡೋದು. ಸೊ 5 ಲ್ಯಾಂಗ್ವೇಜಲ್ಲೂ ಆ್ಯಕ್ಚುಲಿ 5 ಬೇರೆ ಬೇರೆ ಭಾಷೆಯವರು ಆಲ್ರೆಡಿ ಸಿನಿಮಾ ನೋಡಿದ್ದಾರೆ. ನೋಡಿದವ್ರು ಎಲ್ಲರೂ ಒಂದೇ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇದು ಒರಿಜಿನಲ್, ಈಗ ತೆಲುಗು ನೋಡಿದವನು ಒರಿಜಿನಲ್ ತೆಲುಗು ಸಿನಿಮಾ ಥರ ಇದೆ ಅಂತಾರೆ, ತಮಿಳ್ ನೋಡಿದವ್ರು ಒರಿಜಿನಲ್ ತಮಿಳ್ ಥರ ಇದೆ ಅಂತಾರೆ. ನಮಗೆ ಕೆಲವು ಕನ್ನಡ ಬೋರ್ಡ್ಗಳು ಬಿಟ್ಟರೆ ನೀವು ನಿಜವಾಗ್ಲೂ ಸಿನಿಮಾ ನೋಡಿದಾಗ ಇದು ಆಯಾ ಲ್ಯಾಂಗ್ವೇಜ್ ಸಿನಿಮಾನೇ ಇದು ಅನ್ನೋ ಥರ ಒಂದು ಫೀಲ್ ಅಂತೂ ಆಗುತ್ತೆ ಸಿನಿಮಾದಲ್ಲಿ. ಎಸ್ ಸರ್, ಒಂದು ಇವಾಗ OTT ಎಲ್ಲ ಬಂದ ಮೇಲೆ ಎಲ್ಲೋ ಒಂದು ಕಡೆ ಥಿಯೇಟ್ರಿಗೆ ಹೋಗುವಂಥ ಸಂಖ್ಯೆ ಕಮ್ಮಿ ಆಗಿದೆ. ಮತ್ತು ಈಗ ಒಂದೇ ಟೈಮಲ್ಲಿ ಅಥವಾ ಒಂದೇ ವೀಕಲ್ಲಿ ಸುಮಾರು ಸಿನಿಮಾಗಳು ರಿಲೀಸ್ ಆಗೋದ್ರಿಂದ ತುಂಬ ಕಾಂಪಿಟೇಷನ್ ಇರುತ್ತೆ. ಆ ಎಲ್ಲ ಸಿನಿಮಾಗಳ ಮಧ್ಯೆ ಗನ್ ಆ್ಯಂಡ್ ರೋಸಸ್ ಸಿನಿಮಾನ ಯಾಕೆ ನೋಡಬೇಕು ಮತ್ತು ಎಷ್ಟು ವಿಭಿನ್ನವಾಗಿ ಅನಿಸುತ್ತೆ ಜನಕ್ಕೆ ಅನ್ನೋದಕ್ಕೆ ಅವ್ರಿಗೊಂದು ಮೆಸೇಜ್ ಸರ್ ನಿಮ್ಮ ಕಡೆಯಿಂದ. ಈಗ ಯೂಶ್ವಲಿ ನನಗೆ ಬಂದ ರೆಸ್ಪಾನ್ಸ್ ಅವ್ರಿಗೆ ಟೈಟ್ಲಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ. ಸೊ ಗನ್ಸ್ ಆ್ಯಂಡ್ ರೋಸಸ್ ಅಂದ ತಕ್ಷಣ ಏನೋ ಇದು ಬೇರೆ ಥರ ಟೈಟ್ಲ್ ಇಟ್ಟಿದ್ದಾರಲ್ಲ ಅಂತ. ಸೊ ಆ್ಯಕ್ಚುಲಿ ಈ ಸಿನಿಮಾ ಟೈಟ್ಲ್ ಕೊಟ್ಟಿದ್ದೆ ಹೀರೋ. ಹಿಂಗೆ ಡಿಸ್ಕಷನ್ ನಡೆಯುವಾಗ ಯಾವ ಟೈಟ್ಲ್ ಇಡೋಣ ಅಂತ ಇದು ಬರ್ತಿದ್ದಾರೆ. ಅವನೇ ನನಗೆ ಹೇಳ್ದೆ, ಡ್ಯಾಡಿ ಗನ್ಸ್ ಆ್ಯಂಡ್ ರೋಸಸ್ ಅಂತ ಇಟ್ಬಿಡಿ, ಈ ಕತೆಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತೇಳಿ. ಆ್ಯಕ್ಚುಲಿ ಈ ಸಿನಿಮಾಗೆ ಟೈಟ್ಲ್ ಕೊಟ್ಟವನೇ ಹೀರೋ. ಸೊ ಅವನ್ನ ಕೊಟ್ಟ ಮೇಲೆ ಎಲ್ರಿಗೂ ಹೇಳಿದೆ, ಎಲ್ರಿಗೂ ಇಷ್ಟ ಆಯಿತು. ಸೊ ಹಾಗಾಗಿ ಇದು ಮಾಡಿದೆ. ಬಟ್ ಟೈಟ್ಲಿಗೆ ನಮ್ಗೆ ಎಲ್ಲ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಏನೋ ಗನ್ಸ್ ಆ್ಯಂಡ್ ರೋಸಸ್ ಏನಿದು, ಏನಿರ್ಬೋದು ಅನ್ನೋದು ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ. ಫಸ್ಟ್ ಪಾಯಿಂಟು. 2ನೇ ಪಾಯಿಂಟು, ನೀವು ಹೇಳ್ದಂಗೆ ವಾರಕ್ಕೆ 5 ಪಿಕ್ಚರು, 6 ಸಿನಿಮಾ, 7 ಸಿನಿಮಾ ಬರ್ತಾಯಿದೆ. ಸೊ ಅದರಲ್ಲಿ ತುಂಬ ಪ್ರಾಬ್ಲಮ್ ಇರೋದೇನಾಗಿದೆ ಅಂದರೆ ಸಿನಿಮಾದು ಅನುಭವ ಅಂತ ಹೇಳ್ಬೋದು. ಈಗ ಏನಾಗುತ್ತೆ, ಒಬ್ಬ ಹೊಸ ಹುಡುಗನಿಗೆ ಅನುಭವಸ್ಥ ಟೆಕ್ನಿಷಿಯನ್ಸ್ಗಳು ಸೇರ್ಕೊಂಡು ಸಿನಿಮಾ ಮಾಡಿದಾಗ ಅದು ಬೇರೆ ಆಗುತ್ತೆ. ಎಲ್ಲರೂ ಹೊಸಬರು ಆಗೋದಾಗ ಅದು ಆ ಸಿನಿಮಾ ಬೇರೆ ಆಗುತ್ತೆ. ಅಂದರೆ ಯಾರಿಗೂ ಏನು ಅನುಭವನೂ ಇರೋಲ್ಲ.
ಈಗ ಹೀರೋ ಹೊಸಬ, ಹೀರೋಯಿನ್ ಹೊಸಬಳು, ಪ್ರೊಡ್ಯೂಸರ್ ಹೊಸಬ್ರು, ಡೈರೆಕ್ಟರ್ ಹೊಸಬ್ರು, ಡಿಸ್ಟ್ರಿಬ್ಯೂಟರ್ ಹೊಸಬ್ರು, ಎಲ್ಲರೂ ಹೊಸಬ್ರಾದಾಗ ಅವ್ರಿಗೆ ಒಂದು ಸೆನ್ಸು ಆಡಿಯನ್ಸ್ಗೆ ಏನು ಕೊಟ್ಟರೆ ನೋಡ್ತಾರೆ ಅನ್ನೋದು ಅನುಭವ ಅವ್ರು ಕಡಿಮೆ ಇರೋದ್ರಿಂದ ಏನಾಗುತ್ತೆ, ತುಂಬ ಪಿಕ್ಚರ್ಗಳು ಫೇಲ್ಯೂರ್ ಆಗ್ತಾಯಿದೆ. ಅದೊಂದು. ಆಮೇಲೆ ಪ್ರಚಾರದ ಕೊರತೆ ಒಂದು ಫೇಲ್ಯೂರ್ ಆಗ್ತಾಯಿದೆ. ಸೊ ನಾವು ನಮ್ಮ ಸಿನಿಮಾದಲ್ಲಿ ಏನಾಗಿದೆ ಅಂದರೆ ಹೀರೋ ಒಬ್ಬ ಹೊಸಬ ಅನ್ನೋದು ಬಿಟ್ಟರೆ ಮಿಕ್ಕಿದೆಲ್ಲ ಹಳೆಯ ಟೀಮ್ ಇದೆ ಟೋಟಲಾಗಿ. ಸೊ ಎಲ್ಲರೂ ಹಳಬ್ರು ಇರೋದ್ರಿಂದ ಏನಾಗಿದೆ, ಆಮೇಲೆ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಈಗ ನನಗೆ ನನ್ನದೇ ಆದ ಅನುಭವ ಇದೆ. ನಾನು ಒಂದು 40-45 ಸ್ಕ್ರಿಪ್ಟ್ ಮಾಡಿರೋದ್ರಿಂದ ಈಗ ಒಂದೊಂದು ಸಿನಿಮಾನ ಯಾವ ಥರ ಕೊಟ್ಟರೆ ಜನಕ್ಕೆ ರೀಚ್ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಸೊ ನಾವೇನೇ ಮಾಡೋಕ್ಕೋದ್ರೂ ನಂಬಿಕೆ ಮೇಲೆ ಮಾಡಬೇಕಾಗುತ್ತೆ. ಸೊ ಆ ಇದರೊಳಗಡೆ ನಾನು ಈ ಸಿನಿಮಾ ನೀವು ಯಾರೇ ಬಂದು ದುಡ್ಡು ಕೊಟ್ಟು ಬಂದು ಕೂತ್ಕೊಂಡು ಸಿನಿಮಾ ನೋಡಿದ್ರು ಸಿನಿಮಾ ನೋಡ್ಸ್ಕೊಂಡು ಹೋಗುತ್ತೆ, ನಿಮ್ಮನ್ನ ಒಳಗಡೆ ಆಕರ್ಷಣೆ ಮಾಡ್ಕೊಳ್ಳುತ್ತೆ. ಸಿನಿಮಾ ಅನ್ನೋದೇ ಆಕರ್ಷಣೆ. ನೀವು ಬಂದು ಬಿಗಿನಿಂಗ್ ಕೂತ್ಕೊಂಡಾಗ 2ನೇ ರೀಲು 3ನೇ ರೀಲ್ವರೆಗೂ ಆಡಿಯನ್ಸು ಏನು ಮಾತಾಡೋಲ್ಲ, ಸುಮ್ಮನೆ ಕೂತಿರ್ತಾರೆ. ನೀವೇನು ತೋರಿಸ್ತಾ ಇದ್ದೀರಿ ಅಂತ ನೋಡ್ತಾ ಇರ್ತಾರೆ. ನೀವು 4ನೇ ರೀಲ್ ಒಳಗಡೆ ಅವ್ರನ್ನ ನಿಮ್ಮ ವಶೀಕರಣ ಮಾಡ್ಕೊಂಡ್ರೆ ಮಾತ್ರ ಮುಂದೆ ಕೂತ್ಕೋತಾರೆ ಈ ಸಿನಿಮಾ ಬಗ್ಗೆ. ಇಲ್ಲಾಂದರೆ ಮೈ ಮುರಿತಾ ಇರ್ತಾರೆ, ಎದ್ದೋಗ್ತಾ ಇರ್ತಾರೆ, ನೋಡ್ತಾ ಇರ್ತಾರೆ, ಕೊನೆಗೀಚೆ ಬಂದುಬಿಟ್ಟಿದೆ ಏನಪ್ಪ ಸಿನಿಮಾ ಇದು ಅನ್ನೋ ಥರದಲ್ಲಿ ಅಂದ್ಕೊಂಡು ಹೊಟ್ಟೋಗ್ತಾರೆ. ಸೊ ಇದು ನಾನು ಕಂಡುಕೊಂಡು ಸತ್ಯ. ಸೊ ಹಾಗಾಗಿ ಆ ಥರ ಎಲ್ಲೂ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನನ್ನ ಅನುಭವನ ಉಪಯೋಗಿಸಿ ಈ ಸಿನಿಮಾ ಮ್ಯಾಕ್ಸಿಮಮ್ ನಾವು ಆಡಿಯನ್ಸ್ಗೆ ರೀಚ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಸ್ಕ್ರಿಪ್ಟು ಮಾಡಿದ್ದೀವಿ. ಸಿನಿಮಾನು ಅದೇ ಥರ ಬಂದಿದೆ. ನೋಡಿದವ್ರ ಹತ್ರನೂ ಎಲ್ಲ ಅದೇ ಥರ ರೆಸ್ಪಾನ್ಸ್ ಇದೆ. ಸೊ ಆಡಿಯನ್ಸಲ್ಲೂ ಅದು ಬರುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.